ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಶಂಭಾ ಜೋಶಿ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ. ಈ ಒಂದು ತರಗತಿ ನೆಟ್, ಕೆಸೆಟ್, JRF ಮತ್ತು HSTR ಇನ್ನೂ ಹಲವಾರು ರೀತಿಯ ಪರೀಕ್ಷೆಗಳಿಗೆ ಒಂದು ಉಪಯುಕ್ತ ಮಾಹಿತಿಯಾಗಿದೆ ಅಂತಲೇ ಹೇಳ್ಬೋದು. ಇವರ ಜನನವನ್ನು ನೋಡಬೇಕಾದ್ರೆ ಇವರು 1886 ಜನವರಿ 4ರಂದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಗುರ್ಲ್ ಹೊಸೂರು ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಬಾಳಾ ದೀಕ್ಷಿತ್, ತಾಯಿ ಉಮಾಬಾಯಿ ಅವರು. ಇವರ ಶಿಕ್ಷಣವನ್ನು ಸಂಕ್ಷಿಪ್ತವಾಗಿ ನೋಡಬೇಕಾದ್ರೆ ಇವರು 7ನೇ ತರಗತಿವರೆಗೂ ತಮ್ಮ ಹುಟ್ಟೂರಾದ ಗುರ್ಲ್ ಹೊಸೂರಿನಲ್ಲೇ ಮುಗಿಸ್ತಾರೆ. ಮುಂದೆ 1919ರಲ್ಲಿ ಟ್ರೈನ್ಡ್ ಕನ್ನಡ ಶಿಕ್ಷಕ ಎಂದು ಇವರು ರ್ಯಾಂಕ್ ವಿದ್ಯಾರ್ಥಿಯಾಗಿ ಹೊರಹೊಮ್ಮುತ್ತಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ 1920ರಲ್ಲಿ ಪ್ರಥಮ ಬಾರಿಗೆ ಶಿಕ್ಷಕ ವೃತ್ತಿಯನ್ನು ಆರಂಭಿಸ್ತಾರೆ. ಇವರು ಸ್ವತಂತ್ರ ಚಳವಳಿಯ ಒಂದು ಒತ್ತಡದಿಂದಾಗಿ ಆ ವೃತ್ತಿಗೆ ರಾಜೀನಾಮೆಯನ್ನು ನೀಡಿ ಮುಂದೆ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಮೊದಲ ಕರ್ನಾಟಕ ಏಕೀಕರಣ ಸಂಘಟನೆಯ ಕಾರ್ಯದರ್ಶಿಯಾಗಿ ಕೂಡ ಅವರು ಸೇವೆ ಸಲ್ಲಿಸ್ತಾರೆ. 1981ರಲ್ಲಿ ಜರುಗಿದ 54ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರು 1991 ಸೆಪ್ಟೆಂಬರ್ 28ರಂದು ವಿಧಿವಶರಾಗ್ತಾರೆ. ಇವರ ಕೃತಿಗಳ ಬಗ್ಗೆ ನೋಡೋದಾದರೆ ಇವರ ಮೊಟ್ಟ ಮೊದಲ ಗ್ರಂಥ ಅರವಿಂದರ ಜೀವನವನ್ನು ಕುರಿತು 1921ರಲ್ಲಿ ರಚನೆ ಮಾಡ್ತಾರೆ. ಇವ್ರ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳಂದರೆ ಅರವಿಂದರು ಮತ್ತು ವಿವೇಕಾನಂದರ ಕೃತಿಗಳು ಪ್ರಭಾವ ಬೀರಿದೆ. ಮತ್ತು ಇಷ್ಟೇ ಅಲ್ಲದೆ ಗಾಂಧೀಜಿ ಮತ್ತು ತಿಲಕರ ರಾಷ್ಟ್ರಭಕ್ತಿಯ ಪ್ರಚೋದನೆ ಇವರ ಮೇಲೆ ತುಂಬ ಪ್ರಭಾವವನ್ನು ಬೀರಿದಂಥ ಅಂಶಗಳಾಗಿವೆ. ಅರವಿಂದರ ತತ್ವಜ್ಞಾನದಿಂದ ಸ್ಫೂರ್ತಿಯಾದ ಜೋಶಿಯವರು ಅರವಿಂದರ ಜೀವನವನ್ನು ಮೊಟ್ಟ ಮೊದಲ ಗ್ರಂಥ ರಚನೆ ಮಾಡಿದರು. ಎಷ್ಟರಲ್ಲಿ ಅಂದರೆ 1921ರಲ್ಲಿ. ಕಣ್ಮರೆಯಾದ ಕನ್ನಡ ಅನ್ನುವಂಥ ಗ್ರಂಥವನ್ನು 1933ರಲ್ಲಿ ಹೊರತರ್ತಾರೆ. ಈ ಒಂದು ಕೃತಿ 2023 ನೆಟ್ಟಲ್ಲಿ ಪ್ರಶ್ನೆ ಆಗಿತ್ತು. ಈ ಕೃತಿ ಒಳಗೊಂಡಿರುವಂಥ ಅಂಶ ಅಂದರೆ ಕನ್ನಡ ಶಕ್ತಿ ಇಂದು ದುರ್ಬಲಗೊಂಡಿರುವುದಕ್ಕೆ ಕಾರಣ ಏನು ಎಂಬಂಥ ಚರ್ಚೆಯನ್ನು ಈ ಕೃತಿ ಒಳಗೊಂಡಿದೆ. ಕನ್ನಡದ ನೆಲೆ ಇನ್ನೊಂದು ಕೃತಿ ಕನ್ನಡದ ನೆಲೆ. ಈ ಕೃತಿ 1939ರಲ್ಲಿ ಬರೀತಾರೆ. ಈ ಕೃತಿ ಒಳಗೊಂಡಿರುತ್ತ ವಿಷಯ ಅಂದರೆ ಕನ್ನಡದ ಮೂಲಿಗರು ಯಾರು, ಕಮ್ನುಡಿಯ ಉತ್ಪತ್ತಿ, ಬೆಳವಣಿಗೆಯನ್ನು ಕುರಿತು ಇವರು ಈ ಕೃತಿಯನ್ನು ರಚಿಸ್ತಾರೆ. 3ನೇ ಕೃತಿ ಕರ್ನಾಟಕ ಪೂರ್ವ ಪೀಠಿಕೆ. ಇದೊಂದು ಬೃಹತ್ ಕೃತಿ ಅಂತಲೇ ಹೇಳ್ಬೋದು. ಕನ್ನಡ ನಾಡು ನುಡಿಯನ್ನು ಕುರಿತಾದ ವಿಷಯಕ್ಕೆ ಸಂಬಂಧಿಸಿದಂತಹ ವೇದೋಪನಿಷತ್ತಾಗಿರ್ಬೋದು, ಪುರಾಣ, ಸ್ಮೃತಿ, ಸ್ಥಳ ವ್ಯಾಸಂಗದ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಈ ಕೃತಿಗೆ 1970ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಲಭಿಸಿದೆ. 4ನೇ ಕೃತಿ ಕಮ್ನುಡಿಯ ಹುಟ್ಟು. ಇದು ರಚನೆಯಾಗಿದ್ದು 1937ರಲ್ಲಿ. ಇದರಲ್ಲಿರುವಂಥ ವಿಷಯ ಕನ್ನಡ ಭಾಷೆಯ ಒಳಸುಳಿಗಳನ್ನು ಗುರುತಿಸುವ ಭಾಷಾಶಾಸ್ತ್ರ ವ್ಯಾಸಂಗದ ಹಿನ್ನೆಲೆಯನ್ನು ವಿವರಿಸುವಂಥದ್ದಾಗಿದೆ. 5ನೇ ಕೃತಿ ಮಹಾರಾಷ್ಟ್ರದ ಮೂಲ. ಈ ಕೃತಿಯಲ್ಲಿ ಮರಾಠಿಯಲ್ಲಿ ಸರ್ವಶ್ರೇಷ್ಠ ಕೃತಿಯಾಗಿದೆ. ಈ ಕೃತಿಯು ಮರಾಠಿ ಭಾಷೆಯಲ್ಲಿ ಸರ್ವಶ್ರೇಷ್ಠ ಕೃತಿ ಅಂತ ಅನಿಸ್ಕೊಂಡಂಥದ್ದಾಗಿದೆ. ಇದು ಮುಂಬೈಯಲ್ಲಿ ಜೋಶಿಯವರ ಸನ್ಮಾನಕ್ಕೆ ಕಾರಣವಾದಂಥ ಕೃತಿಯಾಗಿದೆ ಅಂತಲೂ ಹೇಳ್ಬೋದು. ಮುಂದಿನ ಕೃತಿ ಹಾಲು ಮತ್ತು ದರ್ಶನ. ಜೋಶಿಯವರ ಹೊಸ ದಿಕ್ಕಿಗೆಳೆಸಿದ ಇನ್ನೊಂದು ಕೃತಿ ಅಂತ ಹೇಳ್ಬೋದು. ಇದು ಹಾಲು ಮತ್ತು ದರ್ಶನ. ಇದರಲ್ಲಿರುವಂಥ ವಿಷಯ ಅಂದರೆ ಶೈವ ಮತ್ತು ವೈಷ್ಣವ ಸಮಸ್ಯೆಗಳ ಮೂಲ ಬೇರನ್ನು ಸಮಗ್ರವಾಗಿ ಚರ್ಚಿಸಿದ್ದಾರೆ. ಇದಿಷ್ಟು ಜೋಶಿಯವರು ಮತ್ತು ಅವರ ಕೃತಿಗಳ ಬಗ್ಗೆ ಸಂಕ್ಷಿಪ್ತ ಒಂದು ಚರ್ಚೆಯಾಗಿತ್ತು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.